ಕಾಂಗ್ರೆಸ್ನಲ್ಲಿ ಡಿನ್ನರ್ ಸಭೆಗೆ ಬ್ರೇಕ್ ಹಾಕಿದ್ದಕ್ಕೆ ಅಸಮಾಧಾನ ಜೋರಾಗ್ತಾ ಇದೆ. ಹೈಕಮಾಂಡ್ ಬ್ರೇಕ್ ಹಾಕಿದ್ದಕ್ಕೆ ಹಿರಿಯ ಸಚಿವರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಆಗಬೇಕಾಗಿತ್ತು ದಲಿತ ಸಚಿವರು ಶಾಸಕರದ್ದು ಒಂದು ಸಭೆ, ಅದು ಡಿನ್ನರ್ ಮೀಟಿಂಗ್ ಆಗಬೇಕಾಗಿತ್ತು. ಆದರೆ ಏಕಾಏಕಿ ಹೈಕಮಾಂಡ್ ಬ್ರೇಕ್ ಹಾಕ್ತು. ಕಾರಣ ಡಿ.ಕೆ. ಶಿವಕುಮಾರ್ ಅಂಥೇಳಿ ಅವರವರೀಗ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಡಿನ್ನರ್ ಸಭೆ ಕರೆದಿದ್ದು ರಾಜಕೀಯ ಮಾಡೋಕ್ಕಲ್ಲ, ಸಭೆ ಕರೆದಿದ್ದು ಸಮುದಾಯದ ಸಮಸ್ಯೆಗಳ ಚರ್ಚೆಯನ್ನು ಮಾಡಲಿಕ್ಕೆ. ಜಾತಿ ಗಣತಿ ಆಗಿರ್ಬೋದು, ಒಳ ಮೀಸಲಾತಿ ಆಗಿರ್ಬೋದು, ಹಾಗೆ ACC TSP ಯೋಜನೆ ಕುರಿತು ಚರ್ಚೆಯನ್ನು ಮಾಡಬೇಕೆ. ಇದನ್ನು ಅಪಾರ್ಥ ಮಾಡಿಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ಯಾವ ಕಾರಣಕ್ಕೆ ಸಭೆಯನ್ನು ಮುಂದೂಡಿ ಅಂದರು ಅಂತ ಕಾರಣ ಕೊಡಬೇಕು. ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಚಿವ KN ರಾಜಣ್ಣ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಬ್ರೇಕ್ ಹಾಕ್ಸಿದ್ರು ಅಂತ ಒಂದು ಪ್ರಶ್ನೆ ಮಾಡಿದಾಗ ಮಾಧ್ಯಮದವರು, ಅಲ್ರಿ ನಾವು ಡಿ.ಕೆ. ಶಿವಕುಮಾರ್ ಅವರ ಆಸ್ತಿಯನ್ನು ಕಿತ್ಕೊಳ್ಳೋಕೆ ಹೋಗಿದ್ವಾ, ಮುಂದೊಂದಿನ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ನಿನ್ನೇನು ಹೇಳಿದ್ರು, ಈಗ ಮತ್ತೆ ಮುಂದುವರೆದು ಮಾತನಾಡಿ ಇದನ್ನು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ತಯಾರಾಗಿದ್ದಾರೆ. ಸಮುದಾಯಗಳ ಬಗ್ಗೆ ಅಂದರೆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಾವು ಒಳ ಮೀಸಲಾತಿದು, SC TSP ಇದು ಹಣದ ಸಂಬಂಧಪಟ್ಟಂಗೆ ಏಳಿಗೆಗೆ ಏನು ಬೇಕೋ ಅದನ್ನು ನಾವು ಚರ್ಚೆ ಮಾಡಲಿಕ್ಕೆ ರೆಡಿಯಾಗಿದ್ವಿ. ಯಾವ ಕಾರಣಕ್ಕೆ ಸಭೆಯನ್ನು ಮುಂದೂಡಿ ಅಂತ ಹೇಳಿದರೂ ಗೊತ್ತಿಲ್ಲ ನಮಗೆ, ಬಟ್ ಮುಂದೊಂದು ದಿನ ನಾವು ಸಭೆಯನ್ನು ಮಾಡ್ತೀವಿ ಅಂತ ರಾಜಣ್ಣ ಹೇಳಿದ್ದಾರೆ. ನೋಡಿ, ಈಗ ರಾಜಣ್ಣ ಅವರು ಮತ್ತೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ಈ ಸಭೆಯನ್ನು ಕರೆದಿದ್ದಲ್ಲ. ಯಾಕೆ ಇದಕ್ಕೆ ಬ್ರೇಕ್ ಹಾಕಿದ್ರು? ನಮ್ಮ ಸಮುದಾಯಗಳ ಅಂದರೆ SC ST ಸಮುದಾಯಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಸಭೆಯನ್ನು ಕರೆದಿದ್ದು. ಆದರೆ ಇದನ್ನು ಅಪಾರ್ಥ ಮಾಡಿಕೊಂಡ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ, ಯಾರು ಹೇಳಿದವರು? ಮುಂದೂಡಿದೀವಿ ಅಷ್ಟೇ, ಕ್ಯಾನ್ಸಲ್. ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ವರ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ. ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ, ಅದನ್ನು ನೀವು ಮುಂದೂಡಬೇಕು ಅಂತ ಹೇಳಿದ್ರು. ಅದರಿಂದ ಮುಂದೂಡಿದ್ದಾರೆ ಅಷ್ಟೇ. ಅವ್ರಿಗೆ ಕೇಳಬೇಕು, ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರು ಯಾರನ? ಏನಿಲ್ಲ, ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದು ಇರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ? ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರಿದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ಇದು ಮುಂದೂಡಿಕೆ ರೀ, ನನ್ನ ಪ್ರಕಾರ ಮುಂದೂಡಿಕೆ. ಡೇಟ್ ತಿಳಿಸ್ತೀವಿ ಮುಂದೆ 13ನೇ ತಾರೀಕು ಮುಂದಿನ ತಿಂಗಳು ಚಾಮುಂಡಿ ಬಿಳಿಗಿರಿ MMLs ಕ್ಯಾಬಿನೆಟ್ ನಡೆಯುತ್ತೆ. ಚಾಮರಾಜನಗರ ಡಿಸ್ಟ್ರಿಕ್ಟ್ಗೆ ಮೊದಲು ಹೋದರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ತದೆ, ಮಂತ್ರಿ ಸ್ಥಾನ ಹೋಗುತ್ತೆ ಅಂತೇಳಿ ಹುಡ್ಸಿದ್ರಲ್ಲ. ಈಗ ಕ್ಯಾಬಿನೆಟ್ಟೇ ಅಲ್ಲಿ ಮಾಡ್ತೀವಿ. ಅಲ್ಲಿ ಮುಂದಿನ ತಿಂಗಳು 13ನೇ ತಾರೀಕು ಕ್ಯಾಬಿನೆಟ್ ಸಭೆ, ಸಂಪುಟ ಸಭೆನ ನಾವೇನು ಗುಲ್ಬರ್ಗದಲ್ಲಿ ಮಾಡಿದ್ವು ಹಾಗೆ ನಾವು ಅಲ್ಲಿ ಇದರಲ್ಲಿ ಮಾಡ್ತೀವಿ, MMLs ಮಾಡ್ತೀವಿ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ? ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಕಾಂಗ್ರೆಸ್ನಲ್ಲಿ ಈ ಔತಣಕೂಟದ ಭರಾಟೆನೇ ಬಹಳ ಜೋರಾಗಿ ನಡೀತಾ ಇದೆ. ಬಟ್ ಈಗ ಹೈಕಮಾಂಡ್ ಬ್ರೇಕ್ ಹಾಕ್ತು ಅನ್ನುವಂಥದ್ದು ಒಂದು, ಬಟ್ ಇಲ್ಲಿ ನೇರವಾಗಿ ಆರೋಪವನ್ನು ಮಾಡ್ತಿರೋದು, ಅಸಮಾಧಾನ ಹೊರ ಹಾಕ್ತಿರೋದು ಡಿ.ಕೆ. ಶಿವಕುಮಾರ್ ಮೇಲೆ ಅನ್ನೋ ಥರ ಕಾಣಿಸ್ತಾ ಇದೆ.
ಅಂದರೆ ಎಚ್ಚರಿಕೆ ಕೊಡ್ತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಸಿದ್ದರಾಮಯ್ಯವರು ಬಣದ ನಾಯಕರು ಭಾಳ ಸ್ಪಷ್ಟವಾಗಿ. ಆ, ಪ್ರಭು, ನಿನ್ನೆ ಏನು ನಡಿಬೇಕಾಗಿತ್ತು, ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರ ಒಂದು ಡಿನ್ನರ್ ಸಭೆಯನ್ನ ಏನ್ ಪರಮೇಶ್ವರ್ ಆಯೋಜನೆ ಮಾಡಿದ್ರು, ಅದು ಪಕ್ಷಕ್ಕೆ ಬೇರೆ ಸಂದೇಶವನ್ನ ಕೊಡುತ್ತೆ, ಕಾರ್ಯಕರ್ತರಿಗೆ ಬೇರೆ ಸಂದೇಶ ಹೋಗುತ್ತೆ. ಹಾಗಾಗಿ ಆ ಒಂದು ಸಭೆಗೆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಅಂತೇಳಿ ವೇಣುಗೋಪಾಲ್ ಅವರ ಮುಂದೆ DCM DK ಶಿವಕುಮಾರ್ ಅವರು ಬೇಡಿಕೆಯನ್ನ ಇಡ್ತಾರೆ. ಆ ಒತ್ತಡವನ್ನ ತಂದ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಪರಮೇಶ್ವರ್ ಅವರಿಗೆ ನೇರವಾಗಿ ದೂರವಾಣಿ ಕರೆಯನ್ನ ಮಾಡಿ ಈ ಒಂದು ಸಭೆಯನ್ನ ನೀವು ಈಗ ಮಾಡೋದು ಬೇಡ, ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿವ್ರಂತೆ, ನೀವು ಸದ್ಯಕ್ಕೆ ಅದನ್ನ ಮುಂದೂಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡ್ತಾರೆ. ಹೈಕಮಾಂಡ್ ನಿಂದ ಬಂದಂತ ಒಂದು ಸೂಚನೆಯಂತೆ ಅದನ್ನ ಅಧಿಕೃತವಾಗಿ ಮುಂದೂಡಿಕೆ ಮಾಡಲಾಗತ್ತೆ. ಪರಮೇಶ್ವರ್ ಅಧಿಕೃತವಾಗಿ ಪ್ರಕಟಣೆಯನ್ನ ಹೊರಡಿಸ್ತಾರೆ. ತದನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಪಕ್ಷದಲ್ಲಿ ನಡೀತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರ ವಿರುದ್ಧವಾಗಿ ದಲಿತ ಸಚಿವರು ಈಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, SC ಮಹದೇವಪ್ಪ ಎಲ್ರಿಗೂ ಕೂಡ ಈಗ ಅಸಮಾಧಾನ ಶುರುವಾಗಿದೆ. ಕಾರಣ, ನಾವು ಡಿನ್ನರ್ ಸಭೆಯನ್ನ ಕರೆದಿರುವಂತದ್ದು ನಮ್ಮ ಸಮುದಾಯದ ಸಚಿವರು ಮತ್ತೆ ಶಾಸಕರುಗಳಿಗೆ. ಅಲ್ಲಿ ನಡೀತಾ ಇದ್ದಂತಹ ಚರ್ಚೆ ದಲಿತ ಒಳ ಮೀಸಲಾತಿಯ ಬಗ್ಗೆ, ಜಾತಿ ಗಣತಿ ವರದಿಯ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕಾಗಿತ್ತು. SCP TSP ಅನುದಾನ ಮತ್ತೆ ಹಣವನ್ನ ಯಾವ ರೀತಿಯಾಗಿ ಸದ್ಬಳಕೆಯನ್ನ ಮಾಡಬೇಕು ಸಮುದಾಯಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ನಾವು ಕರೆದಿದ್ವಿ. ಆದ್ರೆ ಅದನ್ನ ಬೇರೆ ರೀತಿಯಾಗಿ ಅಪಾರ್ಥ ಮಾಡಿಕೊಂಡು ಇವತ್ತು ಹೈಕಮಾಂಡ್ ಮೂಲಕ ನಮ್ಗೆ ಆ ಸಭೆಯನ್ನ ಮುಂದೂಡುವಂತೆ DK ಶಿವಕುಮಾರ್ ಮಾಡಿದ್ದಾರೆ ಅನ್ನುವಂತ ಆರೋಪ, ಅಸಮಾಧಾನ ಇವತ್ತು ದಲಿತ ಸಚಿವರಲ್ಲಿದೆ. ನೇರವಾಗಿ KN ರಾಜಣ್ಣ ಅವರು ನೇರವಾಗಿ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಿನ್ನೆ. ಈ ನಿರ್ಧಾರ ಹೈಕಮಾಂಡ್ ಏನ್ ಸೂಚನೆಯನ್ನ ಕೊಟ್ಟಿದೆ, ಇದು ಒಂದು ರೀತಿ ದಲಿತ ವಿರೋಧಿ ನಡೆ ಅನ್ನುವಂತ ಒಂದು ಆಕ್ರೋಶವನ್ನ ಬಹಿರಂಗವಾಗಿ KN ರಾಜಣ್ಣ ಅವರು ಹೊರ ಹಾಕಿದ್ದಾರೆ. ದಲಿತ ವಿರೋಧಿ ನಡೆ ಅನ್ನುವಂತ ವಿಚಾರ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಮಟ್ಟದ ಒಂದು ಕಂಟಕವನ್ನ ಪಕ್ಷ ಮತ್ತೆ ಸರ್ಕಾರಕ್ಕೆ ತಂದೊಡ್ಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಯಾಕಂದ್ರೆ ಇವರೆಲ್ಲರೂ ಕೂಡ ಹಿರಿಯ ಸಚಿವರು, ಯಾರೇನು ಸಣ್ಣ ಈಗಷ್ಟೇ ಬಂದಿರುವಂತವ್ರಲ್ಲ ಅಥವಾ ಮೊದಲ ಬಾರಿಗೆ ಗೆದ್ದು ಶಾಸಕರಾದಂತವ್ರಲ್ಲ. ಎಲ್ರೂ ಕೂಡ 4-5 ಬಾರಿ ಗೆದ್ದು ಶಾಸಕರಾಗಿ ಕರ್ತವ್ಯವನ್ನ ಮಾಡಿದಂತವ್ರು, 4-5 ಬಾರಿ ಸಚಿವರಾಗಿ ಕೆಲಸವನ್ನ ಮಾಡಿದಂತವ್ರು. ಪರಮೇಶ್ವರ್ ಇರಲಿ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ. ಹಾಗಾಗಿ ಎಲ್ಲೋ ಒಂದು ಕಡೆ ಅದನ್ನ ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ಬೇಡ, ಮುಂದಿನ ದಿನಗಳಲ್ಲಿ ಇದನ್ನ ಎಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನುವಂತ ಒಂದು ಸಂದೇಶವನ್ನ ಸ್ವತಃ DK ಶಿವಕುಮಾರ್ ನೇರವಾಗಿ ಇವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರೆ ಅದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರ್ಲಿಲ್ವೇನೋ. ಯಾವಾಗ ಹೈಕಮಾಂಡ್ ಮೂಲಕ ಅವರು ಈ ಒಂದು ಸೂಚನೆಯನ್ನ ಹೊರಡಿಸಿದ್ರು, ಇದು ಇಲ್ಲಿರುವಂತಹ ಹಿರಿಯ ಸಚಿವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗಾಗಲೇ ಪರೋಕ್ಷವಾಗಿ ಅಸಮಾಧಾನವನ್ನ ಸತೀಶ್ ಜಾರಕಿಹೊಳಿ ಅವರು ಹೊರ ಹಾಕಿದ್ದಾರೆ, ಪರಮೇಶ್ವರ್ ಅವರು ಕೂಡ ಹೊರ ಹಾಕಿದ್ದಾರೆ. ಆದ್ರೂ ಪಕ್ಷದ ವೇದಿಕೆಯಲ್ಲಿ ಇದರ ಬಗ್ಗೆ ನಾವು ಮುಂದೆ ಚರ್ಚೆಯನ್ನ ಮಾಡೋಣ ಅನ್ನುವಂತ ಕಾರಣಕ್ಕೆ ಅವರು ಸುಮ್ಮನಾಗಿದ್ದಾರೆ. ಆದ್ರೆ KN ರಾಜಣ್ಣ ನೇರವಾಗಿ ಮಾಧ್ಯಮಗಳ ಮುಂದೆನೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇದರ ಪರಿಣಾಮ ಏನಾಗತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಈ ದಲಿತ ಸಮುದಾಯದ ಹಿರಿಯ ಸಚಿವರು ಮತ್ತೆ SC ST ಹಾಗೆ ಅಹಿಂದ ಅಥವಾ ಅಲ್ಪಸಂಖ್ಯಾತ ಸಚಿವರು, ಶಾಸಕರೇನಿದ್ದಾರೆ, ಇವರ ಅಸಮಾಧಾನಗಳಿಗೂ ಕೂಡ ಕಾರಣ ಆಗಬಹುದು. ಅದು DK ಶಿವಕುಮಾರ್ ಅವರ ಮೇಲೆನೆ ಎಫೆಕ್ಟ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಪ್ರಭು. ಈಗ ಸೈಲೆಂಟ್ ಆಗಿದ್ರು ಮುಂದಿನ ದಿನಗಳಲ್ಲಿ ಅದು ಒಳಗೊಳಗೆ ಹೆಚ್ಚಾಗ್ತಾ ಹೋಗುತ್ತೆ. ಮುಂದೊಂದು ದಿನ ಅದು ಫೈರ್ ಆಗತ್ತೆ. ಆ ಸಂದರ್ಭದಲ್ಲಿ ಪಕ್ಷಕ್ಕೂ ಸಂಕಷ್ಟ, ಸರ್ಕಾರಕ್ಕೂ ಕೂಡ ಸಂಕಷ್ಟ ಆಗತ್ತೆ. ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಪರಿಹರಿಸ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.